ಹೌದು, ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಚಿನ್ನನೂ ಇಲ್ಲ. ಎಲ್ರು ಎಲ್ಲಿಗೆ ಹೋಗಿದಾರ? ಮನೆ ನೋಡಿದ್ರೆ ಇಂಥ ಪರಿ ಸೈಲೆಂಟ್ ಐತಿ. ಎಲ್ಲಿಗೆ ಹೋದ್ರು ನನ್ಗೆ ಹೇಳಾರ್ದ ಒಳಗಿಳಗ್ ಅದಾರ ಏನ? ಇರು, ನೋಡ್ತೀನಿ. ಫಸ್ಟ್ ಯಾರನ್ನ ಕೂಗನ? ಫಸ್ಟ್ ಅಮ್ಮನ್ನ ಕೂಗನ. ಅಮ್ಮ ಇದ್ರ ಓ ಅಂತಾಳ, ಇಲ್ಲಂದ್ರ ಹೊರಗಡೆ ಹೋಗಿದ್ರ ಓ ಅನ್ನಲ್ಲ. ಅವಾಗ ಚಿನ್ನು ಅಂತೂ ಇರ್ತಾಳ. ಚಿನ್ನನ್ ಕರೆದ್ರ ಆಯ್ತು. ಅಮ್ಮ, ಅಮ್ಮ, ಎಲ್ಲಿದೀಯಾ? ಅಮ್ಮ, ಅಮ್ಮ. ಅಮ್ಮ ಇಷ್ಟು ಕೂಗಿದ್ರು ಓ ಅಂತ ಇಲ್ಲಂದ್ರ ಅಮ್ಮ ಮನೇಲಿ ಇಲ್ಲ ಅಂತ ಅರ್ಥ ಆಯ್ತು. ಇನ್ನು ಅಪ್ಪ, ಇರು, ಅಪ್ಪನೊಂದ್ಸರಿ ಕೂಗೋಣ. ಅಪ್ಪ, ಅಪ್ಪಯ್ಯ, ಏನ್ ಮಾಡ್ತಾ ಇದೀಯ ಅಪ್ಪಯ್ಯ? ಅಪ್ಪ. ಹ್ಮ್ ಅಪ್ಪನು ಮಾತಾಡ್ತಿಲ್ಲ. ಹಂಗಾರೆ ಅಪ್ಪ ಅಮ್ಮ ಇಬ್ರು ಮನೇಲಿಲ್ಲ ಅಂತ ಅರ್ಥ ಆಯ್ತು. ಹಂಗಾರೆ ನನ್ ಪ್ರೀತಿಯ ಚಿನ್ನು ಒಬ್ಳೆ ಮನೇಲಿದ್ದಾಳೆ ಅನ್ಸುತ್ತ. ಇರು, ಅವಳನ ಅದಳ ಇಲ್ಲ. ಇರು, ಒಳಗಡೆ ಅದಳ ಏನೋ ಮಾಡ್ಯಾಳ. ಇಲ್ಲೇ ನಿಂತ್ಕೊಂಡು ಕೂಗನ್. ಮತ್ತೆ ಒಳಗಡೆ ಹೋದ್ರ ಮತ್ತೆ ಅಪ್ಪ ಅಮ್ಮ ಯಾರಾದ್ರೂ ಇದ್ರ ಈಗ ಏನಂತ ಕರೀಲಿ? ಚಿನ್ನು ಅಂತ ಕೂಗ್ಲಾ ಇಲ್ಲ ಚಾರು ಅಂತ ಕೂಗ್ಲಾ? ಚಿನ್ನು ಅಂತ ಬೇಡ. ಮತ್ತೆ ಚಿನ್ನು ಅಂತ ಕೂಗಿದ್ರ ಅಪ್ಪ ಅಮ್ಮ ಮತ್ತೆ ಒಳಗಡೆ ಇದ್ರ ಇದು ಯಾರು ಚಿನ್ನು ಅಂದರು. ಚಾರು ಚಾರು ಅಂತಾನೆ ಕೂಗನ. ಇರು. ಚಾರು, ಚಾರು. ಇದು ಶಿವು ವಯಸ್ತಾನೆ. ಇವ್ರ ಯಾಕೆ ನನ್ ಚಾರು ಚಾರು ಅಂತ ಕೂಗ್ತಿದಾರ? ಚಿನ್ನು ಅಂತ ಕರೆಯೋದ್ ಬಿಟ್ಟು ಇವ್ರ ಯಾಕೆ ಚಾರು ಅಂತಿದಾರ? ಅವ್ರಪ್ಪ ಅಮ್ಮಗ ನಮ್ಮ ಹೆಸರು ಗೊತ್ತಾಗಬಾರ್ದ ಅಂತಂದು ಚಾರು ಅಂತ ಹೇಳಿದೀನಿ. ಅದಕ್ಕೆ ಅವ್ರು ಚಾರು ಚಾರು ಅಂತ ಕೂಗ್ತಾರೆ. ಸರಿ ಆಯ್ತು. ಇವ್ರು ಎಲ್ಲಾನು ನನ್ ಬಗ್ಗೆ ಗೊತ್ತಿದ್ದನು ಇವ್ರು ಯಾಕೆ ಚಾರು ಅಂತ ಕೂಗ್ತಾ ಇದಾರ? ಯಾಕೆ ಹೋಗಕತ್ತಾರ? ಅವ್ರಪ್ಪ ಅಮ್ಮನು ಹೊಲಕ್ ಹೋತೀನಿ ಅಂತ ಹೇಳೋಗಾರ. ಅವ್ರಪ್ಪ ಅಮ್ಮ ಇದ್ರೆ ಚಾರು ಅಂದ್ರೆ ಓಕೆ ಬಿಡು. ಈಗ ಯಾಕ ಚಾರು ಅಂತ ಕರಿತಾ ಇದ್ದಾರೆ ಏನೋ? ಏನೋ ಒಳಗಡೆ ಅಮ್ಮ ಅದರ ಅನ್ಕೊಂಡ್ ಕೂಗಕತ್ತಾರ ಏನೋ. ಇರು ಮತ್ತೆ. ಆ ಆ ಶಿವು ಅವ್ರೆ, ಬಂದೆ ಇರಿ. ಹಂಗಾರ ಚಿನ್ನು ಒಳಗಡೆ ಇದ್ದಾಳಂತ ಹಂಗಾಯ್ತು. ಇವಳು ಹಿಡ್ದು ಇವ್ರೇ ಅಂತಾಳ. ಹಂಗಾರ ಅಪ್ಪ ಅಮ್ಮ ಯಾರಾದ್ರೂ ಒಳಗಡೆ ಇದಾರೆ ಏನೋ, ಅದಕ್ಕೆ ಇವ್ರೇ ಅಂತ ಕರಿತಾ ಇದ್ದಾಳೋ ಏನೋ. ಇಲ್ಲಾಂದ್ರ ಶಿವನ ಅಂತಿದ್ಲು, ಒಳಗಡೆ ಯಾರೋ ಇದ್ದಾರೆ. ಹಂಗ ನಾನು ಚಾರು ಅಂದಿದ್ದೆ ಬೇಷ್ ಆಯ್ತು. ಮತ್ತೆ ಚಿನ್ನು ಅಂದ್ರ ಸಿಕ್ಕಾಕೊಂತಿದ್ದೆ. ಇಲ್ಲಿ ಇವ್ರನ್ನ ಬಿಟ್ಟು ಯಾರು ಕಾಣಿಸ್ತಾ ಇಲ್ಲ. ಆದ್ರೆ ಇವ್ರು ಯಾಕ ನನ್ಗೆ ಚಾರು ಅಂದ್ರು? ಅಯ್ಯೋ ಶಿವು, ನೀವ್ ಯಾಕೆ ನನಗೆ ಚಾರು ಅಂತ ಕೂಗ್ತಾ ಇದ್ದೀರಾ? ನನ್ನ ಹೆಸರು ಚಾರುನಾ? ಅದು ಮನೇಲಿ ಯಾರಾದ್ರೂ ಇದ್ದಾರ ಅನ್ಕೊಂಡು ನಾನು ಚಿನ್ನು ಅನ್ಲಾರ್ದೆ ಚಾರು ಅಂತ ಕೂಗ್ದೆ. ಹೌದು, ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಏನ ಅದಾರೋ ಇಲ್ಲ ಅಪ್ಪ ಅಮ್ಮ ಹೊರಗಡೆ ಹೋದ್ರು? ಅಯ್ಯೋ ಶಿವು, ನೀವು ಚಿನ್ನು ಅಂತ ಕರೆಯೋದ್ ಬಿಟ್ಟು ಚಾರು ಅಂತ ಕೂಗಿದಕ ನಾನು ಯಾರಾದ್ರೂ ಬಂದಾರ ಏನೋ ಅನ್ಕೊಂಡು ಗಾಬರಿಯಿಂದ ಬಂದೆ. ಇಲ್ಲ, ನಿಮ್ಮ ಅಪ್ಪ ಅಮ್ಮನು ಈ ತಾನೆ ಹೊಲಕ್ಕ ಹೋಗ್ತೀವಿ, ಏನೋ ಹೊಲದಲ್ಲಿ ಕಳೆ ಇದೆ, ಕಳೆ ತೆಗ್ದು ಬರ್ತೀವಿ ಅಂತ ಹೋದ್ರು ಶಿವು. ಮನೇಲಿ ಯಾರು ಇಲ್ಲ, ನಾನು ಒಬ್ಳೆ ಇರೋದು. ಅಯ್ಯೋ ಹೌದಾ, ನಾನು ಮನೇಲಿ ಯಾರಾದ್ರೂ ಇರ್ತಾರಂತಂದು ಅದಕ್ಕೆ ಚಾರು ಅಂತ ಕೂಗ್ದೆ. ಹೌದಾ ಶಿವು? ಮನೇಲಿ ಯಾರು ಇಲ್ಲ ಶಿವು. ನಿಮ್ಮ ಅಪ್ಪ ಅಮ್ಮ ಹೊಲಕ್ಕೆ ಹೋದ್ರು. ಹಾಗಾದ್ರೆ ಮನೇಲಿ ನೀನೊಬ್ಳೇನ ಇರೋದು? ಹಾ ಶಿವು. ಹಾಗಾದ್ರೆ ಮನೇಲಿ ಮತ್ತೆ ಯಾರು ಇಲ್ವಾ? ಮತ್ತೆ ನಾವಿಬ್ರೇನ ಇರೋದು? ನಮ್ದು ಎಷ್ಟು ಲಕ್ಕಿದೆ ನೋಡು ಚಿನ್ನು. ಗೌರಿ ಊರಿಗೆ ಹೋದಲ್ಲಿಂದ, ನೀನು ನಮ್ಮ ಮನೆಗ್ ಬಂದಲ್ಲಿಂದ ನಮ್ಮ ಮನೇಲಿ ಯಾರು ಇರೋದಿಲ್ಲ. ಇಬ್ರೇನೆ ಇರೋಂಗಾಗಿದೆ ಇಲ್ಲ. ನಾವು ಎಷ್ಟು ಲಕ್ ಮಾಡಿದ್ದೀವಿ, ಲಕ್ ಐತೆಲ್ಲ ನಮ್ಮಿಬ್ಬರಿಗೆ. ಹೌದು ಶಿವು, ನೀವ್ ಹೇಳ್ತಾ ಇರೋದು ನಿಜಾನೇ. ನಾನು ನಿಮ್ ಮನೆಗ್ ಬಂದಾಲಿಂದ ನಿಮ್ಮ ಅಪ್ಪ ಅಮ್ಮನು ಮನೇಲಿ ಸರಿಗಿರೋದಿಲ್ಲ. ನಾವಿಬ್ರು ಈ ತರ ಇರೋಕೆ ನನಗೂನು ಖುಷಿ ಆಗ್ತಾ ಇದೆ. ಆದ್ರೆ ಒಂದೇ ಒಂದು ಬೇಜಾರು ಶಿವು. ಅಯ್ಯೋ ಚಿನ್ನು, ಬೇಜಾರಾ? ಯಾಕೆ ಬೇಜಾರು ಚಿನ್ನು? ಅದು ನಾವಿಬ್ರು ಈ ತರ ಕದ್ದು ಮುಚ್ಚಿ ಸೇರೋಕೆ ನನ್ ಬೇಜಾರಾಗ್ತಾ ಇದೆ. ಆದಷ್ಟು ಬೇಗ ಗೌರಕ್ಕಗ ಇದನ್ನೆಲ್ಲ ಹೇಳಿ ಗೌರಕ್ಕನು ಮನವೊಲಿಸಿ ನಿಮ್ಮ ಅಪ್ಪ ಅಮ್ಮನ್ನು ಮನವೊಲಿಸಿ ನಾವಿಬ್ರು ಮದ್ವೆ ಆಗ್ಬೇಕು ಶಿವು. ಈ ತರ ಭಯ ಪಟ್ಕೊಂಡು ನಾವಿಬ್ರು ಸೇರ್ಬಾರ್ದು. ಹೌದು ಚಿನ್ನು, ನೀನ್ ಹೇಳೋದು ಸಹ ನಿಜಾನೇ. ಯಾರಾದ್ರೂ ಬರ್ತಾರೋ ಏನೋ ಅಂತಂದು ಗಾಬರಿಯಲ್ಲಿ ಇಬ್ರು ಯಾವಾಗ್ಲೂ ಭಯ ಪಡ್ತಾನೆ ಇರ್ತೀವಿ. ಯಾವಾಗ ಟೈಮ್ ಬರುತ್ತೋ ನಾವಿಬ್ರು ಯಾರಿಗೂ ಅನ್ಸ್ಲಾರ್ದೆ ಈ ತರ ಇರೋ ಟೈಮ್ ಯಾವಾಗ ಬರುತ್ತೋ ಏನೋ. ನಾನು ಸಹ ಆ ಟೈಮ್ಗೆ ಕಾಯ್ತಾ ಇದ್ದೀನಿ ಶಿವು.
ಚಿನ್ನು, ಆ ಟೈಮು ಆದಷ್ಟು ಬೇಗ ಬರುತ್ತೆ ಅನಿಸುತ್ತೆ. ಯಾಕಂದ್ರೆ ನೀನು ಅಲ್ಲೇ ನಮ್ಮ ಅಪ್ಪ ಅಮ್ಮನ ಮನ್ಸು ಗೆದ್ದಿದೀಯ. ನಿನ್ನ ಅಡಿಗೆ ನಿನ್ನೆಲ್ಲ ಇದು ನೋಡಿ ನಮ್ಮಮ್ಮ ನಿನ್ನ ಮೆಚ್ಚಿದ್ದಾರೆ. ಈಗ ಏನಿದ್ರು ಗೌರಿ ಒಬ್ಳೆ. ಗೌರಿನೂ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮ ಒಪ್ಪಿದಾರ ಅಂದ್ರ ಅವಳುನು ಒಪ್ಕೊಂಡ್ಬಿಡ್ತಾಳೆ. ಈ ಗೌರಿ ಒಬ್ಳು ಊರಿಗ್ ಬಂದ್ರೆ ಇದೆಲ್ಲ ಹೇಳಿದ್ರೆ ನಾ ಇಬ್ರು ಮದ್ವೆ ಸಹ ಆಗ್ಬೋದು. ಹೌದು ಶಿವು, ನೀವ್ ಹೇಳ್ತಾ ಇರೋದು ನಿಜಾನೇ. ನಿಮ್ಮ ಅಪ್ಪ ಅಮ್ಮಗೆ ನಾನು ತುಂಬಾನೇ ಹಿಡಿಸಿದ್ದೀನಿ. ನಾನು ಮಾಡೋ ಅಡಿಗೆನೂ ಇಷ್ಟ ಆಗಿದೆ. ಈಗ ಏನಿದ್ರು ಗೌರಕ್ಕಗ ನಾವಿಬ್ರು ಮದ್ವೆ ಆಗೋದು ಹ್ಞೂ ಅಂದ್ರೆ ಬೇಷ್ ಆಗ್ಬಿಡುತ್ತೆ ಶಿವು. ಹೌದು ಚಿನ್ನು, ನೀನು ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆದ್ರೆ ಅಪ್ಪ ಅಮ್ಮನೇ ಗೌರಿನ ಹೇಗಾದ್ರೂ ಮಾಡಿ ಒಪ್ಪಿಸ್ತಾರೆ. ಈಗ ಅಪ್ಪ ಅಮ್ಮ ಹೊಲಕ್ ಹೋಗಿದ್ದಾರೆ ಅಂತ ಹೇಳ್ತಿ ತಾನೆ? ಹ್ಞೂ ಶಿವು, ಯಾಕೆ ಈಗ ತಾನೇ ಹೋದ್ರು ಹೊಲಕ್ಕೆ? ಯಾಕೆ? ಈ ಸಮಯನೇ ನಾವು ಚೆನ್ನಾಗಿ ಬಳಸ್ಕೋಬೇಕು ಚಿನ್ನು. ಹೆಂಗಾದ್ರು ಅಪ್ಪ ಅಮ್ಮ ಹೊಲಕ್ ಹೋಗಿದ್ದಾರೆ ಅಂದೆಲ್ಲ. ಅಪ್ಪ ಅಮ್ಮ ಹೊಲಕ್ ಹೋಗಿದಾರಲ್ಲ, ಬುತ್ತೆ ತಗೊಂಡೋಗಿದಾರ? ಅಯ್ಯೋ ಇಲ್ಲ ಶಿವು, ಹಂಗೆ ಹೋಗಿದ್ದಾರೆ. ಮಧ್ಯಾಹ್ನ ಊಟಕ್ ಬಂದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ತಗರವ, ಆಮೇಲೆ ರಾತ್ರಿ ಬರ್ತೀವಿ ಅಂತಂದು ಹೇಳಿ ಹೋದ್ರು ಅಜ್ಜಿ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ನಿನ್ನ ಇನ್ನೂ ಇಷ್ಟಪಡಕ್ಕೆ ಒಳ್ಳೆ ಐಡಿಯಾ ಸಿಕ್ತು ಬಿಡು. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ಬುತ್ತಿ ಒಯ್ದಿಲ್ಲಲ್ಲ, ನೀನು ಬುತ್ತೆ ತಗೊಂಬ ಹೋಗು. ನಾನು ನಿನ್ಗೆ ಹೊಲಕ್ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರ ಗೌರಿ ಒಂದಿನನೂ ಅಪ್ಪ ಅಮ್ಮ ಹೊಲಕ್ ಹೋದಾಗ ಅವ್ರಿಗೆ ಬುತ್ತಿ ತಗೊಂಡ್ ಒಂದಿನಾನು ಹೋಗಿಲ್ಲ. ಈಗ ನೀನ್ ಬುತ್ತಿ ತಗೊಂಡ್ ಹೋದ್ರ ಅವ್ರುನು ತುಂಬಾ ಖುಷಿ ಪಡ್ತಾರೆ. ಮತ್ತೆ ಇನ್ನೂ ಹೆಚ್ಚು ಪ್ರೀತಿ ನಿನ್ ಮೇಲೆ ತೋರಿಸ್ತಾರೆ. ಹೌದಲ್ವಾ ಶಿವು? ಸರಿ ಶಿವು, ಹಾಗೆ ಮಾಡೋಣ. ಹಾಗಾದ್ರೆ ನಾನೀಗ ಹೋಗಿ ಅಡಿಗೆ ಏನೇನ್ ಮಾಡಿದೀನಿ ಎಲ್ಲಾನು ಬುತ್ತಿ ಕಟ್ಕೊಂಡ್ ಬರ್ಲಾ? ಹಾಗಾದ್ರೆ ಇಬ್ರು ಹೊಲಕ್ಕೆ ಹೋಗೋಣ. ಸರಿ ಆಯ್ತು, ಕಟ್ಕೊಂಬ ಹೋಗೋಣ. ಹಾಗಾದ್ರೆ ಒಂದ್ 5 ನಿಮಿಷ ಇರಿ, ಹೋಗಿ ಪಟ ಪಟ ಬುತ್ತಿ ಕಟ್ಕೊಂಡ್ ಬಂದ್ಬಿಡ್ತೀನಿ. ಗೌರಿನ ನಮ್ಮ ಮದುವಾಗಿ 5-6 ವರ್ಷ ಆಯ್ತಂದ್ರು ಒಂದಿನಾನು ಹೊಲಕ್ ಹೋಗಿಲ್ಲ. ಹಂಗೆ ಅಪ್ಪ ಅಮ್ಮನು ಹೋದಾಗು ಬುತ್ತಿ ಸಹ ತಗೊಂಡೋಗಿಲ್ಲ. ಇವತ್ತು ಚಿನ್ನುನ ಹೆಂಗಾದ್ರು ಮಾಡಿ ಮೆಲ್ಲಗೆ ಕರ್ಕೊಂಡೋಗಿ ಅಪ್ಪ ಅಮ್ಮಗ ಚಾರು ಬುತ್ತಿ ತಂದಿದ್ದಾಳೆ ಅಮ್ಮ ಅಂತಂದು ಹೇಳಿದ್ರ ಅವ್ರುನು ಖುಷಿ ಆಗ್ತಾರೆ. ಇನ್ನು ಚಾರು ಮೇಲೆ ಪ್ರೀತಿ ಎಲ್ಲಾನು ಹೆಚ್ಚಾಗುತ್ತೆ. ಇವತ್ತು ಚಿನ್ನುನ ಹೊಲಕ್ ಕರ್ಕೊಂಡೋಗೋಣ ಬುತ್ತಿ ತಗೊಂಡು. ಗೌರಿ ಊರಿಂದ ಬರುವಷ್ಟ್ರೊಳಗ ಅಪ್ಪ ಅಮ್ಮಗ ಚಿನ್ನುನ ತುಂಬಾ ಸಲಿಗೆ ಮಾಡಿ ಚಿನ್ನನ್ ಬಿಟ್ಟು ಇರಕ್ ಆಗ್ಬಾರ್ದು. ಆ ತರ ಮಾಡ್ಬಿಡ್ತೀನಿ ಅಪ್ಪ ಅಮ್ಮನ. ಹಂಗೆ ಬುತ್ತೆ ತಗೊಂಡೋಗಿ ಚಿನ್ನುನ ಸ್ವಲ್ಪ ಹೊಲದಲ್ಲಿ ಕೆಲ್ಸ ಮಾಡಿಸ್ಬೇಕು. ಆಗ ಅಪ್ಪ ಅಮ್ಮಗೂ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ. ಚಿನ್ನು ಬೇಗ ಬುತ್ತಿ ತಗೊಂಬಾ, ಹೋಗೋಣ. ಬಂದೇ ಇರಿ ಶಿವು. ಶಿವು ಹೋಗೋಣ, ಬುತ್ತೆ ಕಟ್ಕೊಂಡ್ ಬಂದೆ, ಬನ್ನಿ ಹೋಗೋಣ. ಸರಿ ಆಯ್ತು, ಬಾ ಹೋಗೋಣ. ಶಿವು ತುಂಬಾನೇ ಬಿಸಿಲಿದೆ ಇಲ್ಲ ಶಿವು? ಚಿನ್ನು, ಇವತ್ತು ತುಂಬಾನೇ ಬಿಸಿಲಿದೆ. ಏನ್ ಮಾಡಕ್ ಆಗಲ್ಲ. ಹಾಗೆ ಬಾ ಚಿನ್ನು. ಶಿವು ಬಂದೆ, ನಡೀರಿ. ಚಿನ್ನು, ಇದೇ ನೋಡಿ ನಮ್ಮಲ್ಲ. ಅಲ್ಲಿ ಅಮ್ಮ ಏನೋ ಮಾಡ್ತಾ ಇದ್ದಾರೆ ನೋಡು. ಬಾ ತಾತ ಹೋಗಿ ಅಮ್ಮನ್ ಕರಿಯನ. ಶಿವು ನಡೀರಿ ಹೋಗೋಣ. ಇಲ್ಲೇ ನಿಂತಿರು ಚಿನ್ನು, ಅಮ್ಮನ್ ಕರಿತೀನಿ. ಅಮ್ಮ ಅಮ್ಮ ಬನ್ನಿ. ಏನ್ ಮಾಡ್ತಾ ಇದ್ರ? ತುಂಬಾನೇ ಬಿಸಿಲಿದೆ. ಬೆಳಗ್ಗೆ ಊಟ ಮಾಡಿದವರು ಮಧ್ಯಾಹ್ನ ಸಹ ಬರ್ಲಿಲ್ಲ ಊಟಕ್ಕೆ. ಬನ್ನಿ ಅಮ್ಮ, ತುಂಬಾ ಹೊತ್ತಾಗಿದೆ, ಊಟ ಮಾಡುವಂತ್ರಿ. ಅಯ್ಯೋ ಶಿವು ಯಾಕೆ ಹೊಲಕ್ ಬಂದ? ಅದ್ರಲ್ಲೂ ಚಾರುನ್ ಸಹ ಕರ್ಕೊಂಡ್ ಬಂದಿದ್ದಾರ. ಅದ್ರಾಗ ಬುಜ್ಜಿ ಸಹ ತಂದಂಗ್ ಕಾಣುತ್ತಾ? ಯಾಕೆ ಬಂದವೇನು ಇಂತ ಬಿಸಿಲಾಗಿ ಇವು? ಶಿವು ಬಿಸಿಲಲ್ಲಿ ಯಾಕೆ ಹೊಲ್ದಾಗ ಬಂದಿರಪ್ಪ? ಅದ್ರಾಗ ಚಾರುನ್ ಸಹ ಕರ್ಕೊಂಡ್ ಬಂದಿಯಲ್ಲ, ಯಾಕೆ ಬಂದಿದೀಯಪ್ಪ? ಅಯ್ಯೋ ಅಮ್ಮ, ಅವ್ರಿಗೆ ಎಷ್ಟ್ ಹೇಳಿದ್ರು ಕೇಳಲೇ ಇಲ್ಲ ಅವ್ರು. ನಾನು ಬರ್ತೀನಿ ಅಂತ ಬಂದ್ಬಿಟ್ರು ಅಮ್ಮ. ಅಯ್ಯೋ ಹೌದೇನಪ್ಪ? ಚಾರು ಯಾಕೆ ಬಂದೇವ? ತುಂಬಾನೇ ಬಿಸಿಲೈತಿ. ನಾವು ರಾತ್ರಿ ಬಂದು ಊಟ ಮಾಡ್ತೀವಿ ಅಂತ ಹೇಳಿದ್ನೆ ತಾನೆ. ಬುತ್ತೆ ತಗೊಂಡು ಯಾಕೆ ಬರಕ್ ಹೋಯ್ದ್ರವ ಇಂತ ಬಿಸಿಲಲ್ಲಿ? ಅಯ್ಯೋ ಅಮ್ಮ, ಬೆಳಗ್ಗೆ ಊಟ ಮಾಡಿದವರು ಮಧ್ಯಾಹ್ನ ಸಹ ಊಟ ಮಾಡ್ಲಿಕ್ಕಂದ್ರೆ ಹೆಂಗಮ್ಮ?
ಅದರಲ್ಲೂ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದಕ್ಕೆ ನಾನು ಆಗ್ಲಿಂದ ಕಾದೆ ಬರ್ತೀರಾ ಬರ್ತೀರಾ ಅಂತಂದು ಅದಕ್ಕೆ ಬರ್ಲಿಲ್ಲಲ್ಲ. ಈಗ ಶಿವ ಅವರು ಸಹ ಮನೆಗ್ ಬಂದ್ರು. ಶಿವ ಅವರೇ ಅಜ್ಜ ಅಮ್ಮನು ತುಂಬಾ ಹೊತ್ತಾಯ್ತು ಹೊಲಕ್ ಹೋಗಿ ಬುತ್ತೆ ಸಹ ತಗೊಂಡೋಗಿಲ್ಲ. ನನ್ನ ಹೊಲಕ್ ಕರ್ಕೊಂಡ್ ಹೋಗ್ತೀರಾ, ಬುತ್ತೆ ತಗೊಂಡ್ ಹೋಗ್ಬರೋಣ ಅಂತ ಅಂದೆ. ಅವ್ರುನು ಸರಿ ಆಯ್ತು ಅಂತಂದ್ರು. ಅದಕ್ಕೆ ಬುತ್ತೆ ತಗೊಂಡ್ ಬಂದ್ವಿ ಅಮ್ಮ. ಅಯ್ಯೋ ಹೌದೇನೋ, ಬಿಸಿಲಲ್ಲಿ ಯಾಕೆ ಬರಕ್ ಹೋಯ್ದ್ರವ? ಬಂದು ರಾತ್ರಿ ಊಟ ಮಾಡ್ತಿದ್ವಿ, ನಮ್ಗೇನು ಹಸಿವಾಗಿರ್ಲಿಲ್ಲ. ಬೆಳಗ್ಗೆ ಹೊಟ್ಟೆ ತುಂಬಾ ಊಟ ಮಾಡಿ ಬಂದಿದ್ವಿ. ಬಿಸಿಲಿಗೆ ಅಲ್ಲಿಂದ ಯಾಕೆ ಬಂದಿ ಬಿಡವ ನೀನು? ಅಯ್ಯೋ ಅಮ್ಮ, ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರ, 3 ಹೊತ್ತು ಊಟ ಮಾಡ್ಬೇಕಮ್ಮ ನೀವು. ಅದಕ್ಕೆ ನಾನು ತಂದಿರೋದು. ಬನ್ನಿ ಬನ್ನಿ, ಅಜ್ಜ ಇಲ್ಲಿ ಕಾಣಿಸ್ತಾ ಇಲ್ಲ, ಕರೀರಿ ಊಟ ಮಾಡುವಂತ್ರಿ, ಅಲ್ಲಿ ತುಂಬಾ ಹೊತ್ತಾಗಿದೆ. ಅದು ಅಜ್ಜ ಆ ಕಡೆ ಅದೇನೋ ನೀರ್ ಕಿತ್ ಬರ್ತೀನಿ ಅಂತ ಹೋದ್ನವ. ನೀವ್ ಯಾಕೆ ಬಂದ್ರಿ ಬಿಡವ? ನಮ್ ಗೌರಿ ಮದ್ವೆಯಾಗಿ 4-5 ವರ್ಷ ಆಗೈತೆ ಅಂದ್ರನ ಒಂದಿನನೇ ಇದ್ರಂಗ ನಮ್ಮ ಅತ್ತಿ ಮಾವ ಬುತ್ತಿ ತಗೊಂಡು ಹೊಲಕ್ ಹೋಗಿಲ್ಲ, ಹಚ್ಕೊಂಡಿರ್ತಾರಂತಂದು ಒಂದಿನನು ಬುತ್ತಿ ತರ್ಲಿಲ್ಲ ನೋಡವ. ನೀನ್ ನೋಡಿರ ಮೊನ್ನೆ ಬಂದಿ, ನೀನ್ ನೋಡಿರ ಕಳ್ಳಕ್ಕೆಲ್ಲ ನಮ್ ಬಳ್ಳಕ್ಕೆಲ್ಲ ನೋಡು ನಾವು ಹಚ್ಕೊಂಡಿರ್ತೀವಿ ಅಂತಂದು ಬುತ್ತಿ ತಗೊಂಡು ಬಂದಿ ನೋಡು. ಅಯ್ಯೋ ಅಮ್ಮ, ಈಗೆಲ್ಲ ಯಾಕೆ ಮಾತಾಡ್ತೀರ? ತಗೊಳ್ಳಿ, ತುಂಬಾ ಹೊತ್ತಾಗೈತಿ. ಅಜ್ಜನೊಬ್ರು ಕರೀರಿ, ಕೈ ತಕೊಂಬರ್ರಿ, ಊಟ ಬಡಿಸ್ತೀನಿ, ಊಟ ಮಾಡುವಂತ್ರಿ. ಸರಿ ಕಣವ್ವ. ನೋಡಪ್ಪ ಶಿವು, ನೀನು ಗೌರಿನ ಮದುವೆಯಾಗಿ 5 ವರ್ಷ ಆತಂದ್ರನು ನಿನ್ ಹೆಂಡತಿ ಒಂದಿನಾನು ಬುತ್ತಿ ತರ್ಲಿಲ್ಲ. ನೋಡು ಈ ಚಾರು ನೋಡು, ಹೊಸ್ಕೊಂಡಿರ್ತೀವಿ ಅಂತಂದು ಬುತ್ತೆ ತಂದಿದ್ದಾಳ. ಹೌದು ಅಮ್ಮ, ನಾನು ಹೇಳ್ದೆ ನಮ್ ಗೌರಿ ಒಂದಿನಾನು ಈ ತರ ಹೊಲಕ್ ಹೋಗಿ ಬುತ್ತಿ ಕೊಟ್ ಬಂದಿಲ್ಲ. ಏನ್ ಹೋಗ್ತೀರಾ ಬಿಡಿ, ಬ್ಯಾಡ ಅಂದ್ರೆ ಇವ್ರು ನಿಮ್ಗೆ ಗೊತ್ತಾಗಲ್ಲ, ಕರ್ಕೊಂಡ್ ಹೋಗ್ ಬನ್ನಿ, ನಾನ್ ಬುತ್ತಿ ತಗೊಂಡ್ ಕಟ್ಕೊಂಡ್ ಬರ್ತೀನಿ ಅಂತಂದು ಕರ್ಕೊಂಡ್ ಬಂದ್ರು ಅಮ್ಮ. ಹೌದೇನಪ್ಪಯ್ಯ? ಹ್ಞೂ ಅಮ್ಮ. ಸರಿ ಆಯ್ತು, ನಿಮ್ಮ ಅಪ್ಪನೊಬ್ಬತ್ ಕರಿತೀನಿ ಇರು, ಎಲ್ಲಾರು ಕೂತ್ಕೊಂಡು ಊಟ ಮಾಡುವಂಬ್ರಿ. ಓ ಭಯ್ಯ, ಅಲ್ಲೇನ್ ಮಾಡ್ತಾ ಇದೀಯ? ಬಾ, ನಿನ್ ಮಗನು ಚಾರುನು ನಮ್ಮಿಬ್ರಿಗೆ ಬುತ್ತಿ ತಂದಿದಾರ, ಬಾ. ತುಂಬಾ ಹೊತ್ತಾಗೈತಿ, ಊಟ ಮಾಡಿ ಆಮೇಲೆ ಬೇಕಾದ್ರೆ ಕೆಲ್ಸ ಮಾಡುವನ. ಬಾ ಬಾ, ಊಟ ಮಾಡೋಣ ಬಾ. ನೋಡಿ ಫ್ರೆಂಡ್ಸ್, ನಿನ್ನೆ ಮೊನ್ನೆ ತಾನೇ ಬಂದ ಚಾರು ನಾವು ಹೊಲದಲ್ಲಿ ಹಸ್ಕೊಂಡಿರ್ತೀವಿ ಅಂತಂದು ಬುತ್ತೆ ತಂದಿದ್ದಾಳೆ. ಸರಿ ಫ್ರೆಂಡ್ಸ್, ನಾವು ತುಂಬಾ ಹೊತ್ತಾಗಿದೆ, ಊಟ ಮಾಡ್ತೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಫ್ರೆಂಡ್ಸ್. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.